ಎರಡು ಜೋರಿದೆ ಸರ್, ಬಿ ಜೆ ಪಿನೂ ಜೋರಿದೆ, ಕಾಂಗ್ರೆಸ್ಸು ಜೋರಿದೆ. ಯಾರು ಇನ್ನು ಹಾಕಾರ ಹೇಳೋಕ್ಕಾಗಲ್ಲ. ಇವರೇ ಬರ್ತಾರೆ ಅಂತ ಊಹೆ ಮಾಡೋಕ್ಕೆ ಬರಲ್ಲ. ಯಾಕಂದರೆ ಈಗ 4 ಸಲಿನೂ ಕೂಡ ಕಾಂಗ್ರೆಸ್ಸೇ ಬಂದಿದೆ. ಈ ಸಲ ಬಿ ಜೆ ಪಿ ಹೇಗೆ ಬರ್ಬೋದು ಸರ್, ಒಲವಿದೆ, ಅದಕ್ಕೂ ಒಲವಿದೆ, ಇದಕ್ಕೂ ಒಲವಿದೆ. ಜನ ವೋಟಿಂಗ್ ಹಾಕಿ ಗೆದ್ದಬೇಕೆ ಗ್ಯಾರಂಟಿ. ನಾವು ಬಂದ್ವಪ್ಪ ನಾವು ಬಂದು ಅಂತ ಹೇಳ್ಬೋದು. ಅವರೇ ಬರ್ತಾರೆ ಇವರೇ ಅಂತ ಊಹೆ ಬೂದಿ ಮುಚ್ಚಿದ ಕಂಡಿದ್ದಂಗೆ ದಾವಣಗೆರೆ. ಯಾರ್ದು ಅಂತ ಹೇಳೋಕ್ಕಾಗಲ್ಲ, ಅವ್ರ ಊಹೆ ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಈಗ ನಾನು ಹೇಳಿದ್ರು ಕಾಂಗ್ರೆಸ್ಸೇ, ನಾನೇ 40 ವರ್ಷದಿಂದ ಕಾಂಗ್ರೆಸ್ಸೇ ನಾನು ಹೇಳಿದ್ದು ನನಗೆ ಹೂನಪ್ಪ ಅಂತಾರೆ, ನೀವು ಹೇಳಿದ್ರು ಹೂನ, ಬಿ ಜೆ ಪಿಯವರು ಹೇಳಿದ್ರು ಹೂನಪ್ಪ ಅಂತಾರೆ. ಕೌಂಟಿಂಗ್ ಆದ್ಮೇಲೆ ಗ್ಯಾರಂಟಿ ಹೇಳ್ಬೋದು ಇಂಥವ್ರು ಗೆದ್ರು ಅಂತ. ಎರಡು ಚೆನ್ನಾಗದ ಸರ್. ಈಗ ಮುಸ್ಲಿಂ ಸಮುದಾಯದಿಂದ ಶಾಮೂರ್ ಪರವಾಗಿಯೇ ಅವರು ಮತ ಕೊಡ್ತಾ ಇದ್ರು. ಈ ಬಾರಿ ಅವರು ಸ್ವಲ್ಪ ಮನಸ್ಸು ವೈಮನಸ್ಸಾಗಿದೆ. ಅದೇ ಸರ್, ಈಗ ವೈಮನಸ್ಸಾಗಿದೆ, ಸರಿ ಮಾಡ್ಬೋದು ಅವರು ಕಾಂಗ್ರೆಸ್ ಮಾಡ್ಬೋದು ಸರ್, ನಮ್ಮ ಪರಟ ಮಾಡ್ಬೋದು, ಮಾಡಿದ್ರೆ ಬರ್ಬೋದು ಅನಿಸ್ತು. ಇಲ್ಲ, ಈಗ ಸಾದಿಕ್ ಪೈಲನ್ ಕೂಡ ನಾನು ಟಿಕೆಟ್ ವಾಪಸ್ ತಗೊಳ್ಳಲ್ಲ, ನಾಮಪತ್ರ ವಾಪಸ್ ತಗೊಳ್ಳಲ್ಲ ಅಂತ ಹೇಳ್ತಿದ್ದಾರೆ. ಹೇಳೋಕೆ ಹೆಂಗೆ ಹೇಳೋಣ ಸರ್, ನಾವು ಅವ್ರವ್ರ ಮನಸ್ಸಿನ ಊಹೆ. ನಾವೇ ಗೆದ್ವಿ ಅಂತ ಅವ್ರು ಹೇಳ್ತಾರೆ. ಈಗ ನಾವು ಕಾಂಗ್ರೆಸ್ನ ನಾವು ಗೆದ್ವಿ ಅಂತೀವಿ. ಕೌಂಟಿಂಗ್ ಆಗಿ ಮನೆ ಬರ್ತಾವೆ ಸರ್, ಎಣಿಕೆ ಮಾಡ್ಕೊಂಡು ಅವತ್ತೇ ಗ್ಯಾರಂಟಿ ಹೇಳ್ಬೋದು. ಅಲ್ಲಿ ಮಟ್ಟ ಹೇಳೋಕ್ಕಾಗಲ್ಲ. ಬೂದಿ ಮುಚ್ಚಿದ ಕಂಡಿದ್ದಂಗೆ ಹೆಂಗೆ ಬೂದಿ ತಗೊಂಡ್ಮೇಲೆ ಕಂಡು ಕಾಣೋದು ಯಾರು ಗೆದ್ವಿ ಅಂತ ಹೇಳ್ಬೋದು. ಅದು ಯಾರು ಗೆಲ್ಬೋದು ಸರ್ ನಿಮ್ಮ ಪ್ರಕಾರ? ನೋಡಿ ಸರ್, ದುಡ್ಡು ಖರ್ಚು ಮಾಡ್ದಂಗೆ ಮಾಡೋರ ಮೇಲೆ ಡಿಪೆಂಡ್ ಐತೆ ಸರ್ ಇದು. ಈಗ ಶಾಮೂರವ್ರ ಮುಂಚೆಯಿಂದನೂ ಅವ್ರು ಸಮುದ್ರ ಇದ್ದಂಗೆ ದುಡ್ಡಲ್ಲಿ. ಈಗ ಮಾಮೂಲಿ ಮನುಷ್ಯ ನಿಂತಂಗೆ ಐತಿ. ಹೆಂಗೆ ಹೇಳ್ತೀವಿ ಸರ್, ಇವರೇ ಬರ್ಬೋದು ಅವರೇ ಬರ್ಬೋದು ಅಂತ ಹೇಳೋಕ್ಕಾಗಲ್ಲ. ಶಾಮೂರವ್ರು ಬರ್ಬೋದು ಸರ್, ಹೇಳೋಕ್ಕಾಗಲ್ಲ ಗ್ಯಾರಂಟಿ. ಅದೇ ಬರ್ಬೋದು ಇದೇ ಬರ್ಬೋದು ಅಂತ ಹೇಳೋಕ್ಕಲ್ಲ ಸರ್. ಜನಗಳು ಅಭಿಪ್ರಾಯ ಅದು. ಹಣಬಲ ಮತ್ತು ಸಾಮಾನ್ಯ ಕಾರ್ಯಕರ್ತರು ಬಲ. ಈಗ ಈ ಸಲ ಸಾಮಾನ್ಯ ಕಾರ್ಯಕರ್ತನ ಕೈ ಹಿಡಿಬೋದಾ? ಹಿಡಿಬೋದು ಸರ್. ಫೈಟ್ ಮಾಡ್ತಾರೆ ಇವರು. ಇನ್ನಾದ್ರೆ ಅವ್ರೊಂದು 10-15 ಸಾವಿರ ಓಟ್ನಾಗ ಇನ್ನಾಬೋದು, ಇಲ್ಲಿ ಇವರು ಒಂದು 10-15 ಸಾವಿರ ಓಟ್ನಾಗ ಇನ್ನಾಬೋದು.